ಹನುಮಂತನ ಪ್ರೇರಣಾದಾಯಕ ಕಥೆ. ನಿನ್ನೊಳಗಿನ ಶಕ್ತಿಯನ್ನು ನೀನು ಮರೆತಿದ್ದೀಯಾ? ಒಂದು ಕಾಲದಲ್ಲಿ ಸಮುದ್ರದ ಅಂಚಿನಲ್ಲಿ ವಾನರ ಸೇನೆ ನಿಂತಿತ್ತು. ಎದುರಿಗೆ ಅಪಾರವಾದ ಸಾಗರ. ಅದರ ಆ ಪಕ್ಕದಲ್ಲಿ ಲಂಕೆ. ಅಲ್ಲಿ ಸೀತಾಮಾತೆ ಬಂಧಿಯಾಗಿದ್ದಳು. ರಾಮನ ದೃಷ್ಟಿಯಲ್ಲಿ ಚಿಂತೆಯಿದ್ದರೂ ನಂಬಿಕೆಯ ಬೆಳಕು ಹೊಳೆಯುತ್ತಿತ್ತು. ಆದರೆ ವಾನರ ಸೇನೆಯಲ್ಲೆಲ್ಲ ಒಂದು ಮೌನ. ಯಾರೂ ಮುಂದೆ ಬರಲಿಲ್ಲ. ಅಷ್ಟು ದೂರ ಹಾರುವ ಶಕ್ತಿ ಯಾರಿಗಿದೆ? ಅಂಗದ, ಜಾಂಬವಂತ, ಸುಗ್ರೀವ ಎಲ್ಲರೂ ಯೋಚಿಸುತ್ತಿದ್ದರು. ಅಷ್ಟರಲ್ಲಿ ಒಂದು ವಾನರ ಮಾತ್ರ ತಲೆಬಾಗಿಸಿಕೊಂಡು ಕುಳಿತಿದ್ದ. ಅವನೇ ಹನುಮಂತ. ಜಾಂಬವಂತನ ಮಾತು. ಜಾಂಬವಂತ ಹನುಮಂತನ ಬಳಿ ಬಂದು ಹೇಳಿದರು, ಹನುಮ, ನಿನ್ನ ಶಕ್ತಿಯನ್ನು ನೀನು ಮರೆತಿದ್ದೀಯಾ? ನೀನು ಸಾಮಾನ್ಯ ವಾನರ ಅಲ್ಲ. ನಿನ್ನೊಳಗೆ ಅಸಾಧ್ಯವನ್ನು ಸಾಧ್ಯ ಮಾಡುವ ಶಕ್ತಿಯಿದೆ. ಆ ಕ್ಷಣದಲ್ಲಿ ಹನುಮಂತನ ಕಣ್ಣುಗಳಲ್ಲಿ ಏನೋ ಹೊಳೆಯಿತು. ಅವನ ಮನಸ್ಸಿನೊಳಗೆ ಮಲಗಿದ್ದ ಶಕ್ತಿ ಎದ್ದಿತು. ಅವನು ನೆನಪಿಸಿಕೊಂಡನು, ತಾನು ಬಾಲಕನಾಗಿದ್ದಾಗ ಸೂರ್ಯನನ್ನೇ ಹಣ್ಣು ಎಂದು ಭಾವಿಸಿ ಹಾರಿದ್ದನ್ನು. ಆತ್ಮವಿಶ್ವಾಸದ ಜನ್ಮ. ಹನುಮಂತ ಎದ್ದು ನಿಂತನು. ಅವನ ದೇಹದಲ್ಲಿ ಶಕ್ತಿ ಹರಿದು ಹೋಯಿತು. ಅವನ ಧ್ವನಿ ಗಂಭೀರವಾಗಿ ಮೊಳಗಿತು, ನಾನು ರಾಮನ ಸೇವಕ. ರಾಮನ ಕಾರ್ಯಕ್ಕಾಗಿ ಈ ದೇಹವೂ ಈ ಉಸಿರೂ ಎಲ್ಲವೂ ಸಮರ್ಪಿತ. ಅವನು ಪರ್ವತದ ಮೇಲೆ ನಿಂತು ಒಂದು ಹೆಜ್ಜೆ ಹಿಂದೆ ಹಾಕಿ ರಾಮನ ನಾಮ ಜಪಿಸುತ್ತಾ ಹಾರಿದನು. ಜೈ ಶ್ರೀರಾಮ! ಸಮುದ್ರ ಕಂಪಿಸಿದಂತೆ ಕಂಡಿತು. ಆಕಾಶವೂ ಅವನಿಗೆ ದಾರಿ ಕೊಟ್ಟಿತು. ಅಡ್ಡಿ ಬಂದಾಗಲೂ ನಿಲ್ಲದ ಹನುಮಂತ. ಮಾರ್ಗದಲ್ಲಿ ಅನೇಕ ಅಡ್ಡಿಗಳು ಬಂದವು. ಮೈನೇಕರ ಪರ್ವತ. ನಿಲ್ಲು, ವಿಶ್ರಾಂತಿ ತೆಗೆದುಕೋ ಎಂದಿತು. ಹನುಮಂತ ನಗುತ್ತಾ ಹೇಳಿದನು, ರಾಮನ ಕಾರ್ಯಕ್ಕೆ ವಿಶ್ರಾಂತಿಯಿಲ್ಲ. ಸುರಸಾದೇವಿ ಬಾಯಿ ತೆರೆದು ನಿಂತಳು. ಹನುಮಂತ ಬುದ್ಧಿಯಿಂದ ಅವಳ ಪರೀಕ್ಷೆ ದಾಟಿದನು. ಸಿಂಹಿಕ ನೆರಳನ್ನು ಹಿಡಿದು ಎಳೆಯಲು ಪ್ರಯತ್ನಿಸಿದಳು. ಆದರೆ ಹನುಮಂತನ ಧೈರ್ಯ ಮುಂದೆ ಏನೂ ನಡೆಯಲಿಲ್ಲ. ಸಂದೇಶ: ಜೀವನದಲ್ಲಿ ಅಡ್ಡಿಗಳು ಬಂದಾಗ ಬಲದಿಂದಲ್ಲ, ಬುದ್ಧಿ ಪ್ಲಸ್ ನಂಬಿಕೆ ಪ್ಲಸ್ ಧೈರ್ಯದಿಂದ ದಾಟಬೇಕು. ಲಂಕೆಯಲ್ಲಿನ ಧೈರ್ಯ. ಲಂಕೆಗೆ ಕಾಲಿಟ್ಟ ಹನುಮಂತ ಸಂಪೂರ್ಣ ನಗರವನ್ನು ಒಬ್ಬನೇ ತಿರುಗಿದನು. ಭಯ ಇಲ್ಲ, ಏಕೆಂದರೆ ಅವನ ಹೃದಯದಲ್ಲಿ ರಾಮ ಇದ್ದ. ಅಶೋಕವನದಲ್ಲಿ ಸೀತಾಮಾತೆಯನ್ನು ಕಂಡನು. ಅವಳ ಕಣ್ಣುಗಳಲ್ಲಿ ದುಃಖ, ಆದರೆ ನಂಬಿಕೆ ಜೀವಂತ. ಹನುಮಂತ ರಾಮನ ಉಂಗುರ ನೀಡಿದನು. ಸೀತಾಮಾತೆ ಹೇಳಿದರು, ರಾಮ ಬಂದೇ ಬರುತ್ತಾನೆ. ಈ ದುಃಖ ಹೆಚ್ಚು ದಿನ ಇರದು. ಆ ಕ್ಷಣದಲ್ಲಿ ಹನುಮಂತನ ಕಣ್ಣುಗಳು ನೆನೆದವು. ಸೋಲನ್ನೇ ಗೆಲುವಾಗಿಸಿದ ಹನುಮಂತ. ಲಂಕೆಯಲ್ಲಿ ಬಂದಿಯಾಗಿದ್ದರೂ ಹನುಮಂತ ಹೆದರಲಿಲ್ಲ. ಲಂಕೆಯನ್ನು ಸುಟ್ಟನು, ಆದರೆ ಅಶೋಕವನಕ್ಕೆ ಬೆಂಕಿ ತಾಕಲಿಲ್ಲ. ಸಂದೇಶ: ನಿನ್ನ ಶಕ್ತಿ ನಿಯಂತ್ರಣದಲ್ಲಿದ್ದರೆ ನಾಶವೂ ಸೃಷ್ಟಿಯಾಗಬಹುದು. ರಾಮನ ಮುಂದೆ ಹನುಮಂತ. ಕಾರ್ಯ ಮುಗಿಸಿ ಹನುಮಂತ ಮರಳಿ ಬಂದನು. ರಾಮನ ಮುಂದೆ ತಲೆಬಾಗಿದನು. ರಾಮ ಹೇಳಿದರು, ಹನುಮ, ನೀನು ಮಾಡಿದ ಸೇವೆಗೆ ನಾನು ಋಣಿಯಾಗಿದ್ದೇನೆ. ಹನುಮಂತ ನಗುತ್ತಾನೆ ಹೇಳಿದನು, ಸ್ವಾಮಿ, ನಾನು ಮಾಡಿದ್ದು ಕರ್ತವ್ಯ. ಸೇವೆಯಲ್ಲೇ ನನಗೆ ಶಕ್ತಿ. ಕಥೆಯ ಸಾರ. ಮೋಟಿವೇಶನ್ ಮೆಸೇಜ್. ಈ ಕಥೆ ನಮಗೆ ಹೇಳುವುದೇನು? ನೀನು ದುರ್ಬಲನಲ್ಲ, ನೀನು ಸೋತವನಲ್ಲ, ನೀನು ನಿನ್ನ ಶಕ್ತಿಯನ್ನು ಮರೆತಿರುವವನು ಮಾತ್ರ. ಜಾಂಬವಂತನಂಥೇ ಒಂದು ಪ್ರೇರಣೆ ಸಾಕು. ರಾಮನಂಥೇ ಒಂದು ನಂಬಿಕೆ ಸಾಕು. ಹನುಮಂತನಂಥೇ ಒಂದು ಧೈರ್ಯ ಸಾಕು. ಅಷ್ಟೇ, ನೀನು ಅಸಾಧ್ಯವನ್ನು ಸಾಧಿಸಬಹುದು.